ನಮಸ್ಕಾರ ಸರ್. ಗೌಡ್ರೆ, ನೀವೇನಿಲ್ಲಿ? ಜನ ಎಲ್ಲ ನಿಮ್ಮನ್ನು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದಾರೆ. ನೀವು ನೋಡಿದ್ರೆ ಇಲ್ಲೇ ಪ್ರತ್ಯಕ್ಷ ಆಗಿದ್ದೀರಾ. ತಪ್ಪು ಮಾಡಿದವ್ರು ಮರಿ ಆಗ್ತಾರೆ. ನಾನು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಸರ್ ಬಚ್ಚಿಟ್ಕೋಬೇಕು? ನೆನ್ನೆ ರಾತ್ರಿನೇ ಬರುಮ ಅಂತ ಅಂದ್ಕೊಂಡಿದ್ದೋ ಸರ್. ಬೆಳಗಾನ ಏನೇನು ಬೆಳವಣಿಗೆ ಆದದ್ದು ನೋಡ್ಕೊಂಡು ಹೋಗುಮ ಅಂದ್ಬಿಟ್ಟು ಈಗ ಬಂದೋ. ಸರಿ, ಕೂತ್ಕೊಳ್ಳಿ. ಬಲ. ನೀವು ಬಂದಿದ್ದು ಒಳ್ಳೇದಾಗಿ ಗೌಡ್ರೆ. ನಮಗೂ ತುಂಬ ಪ್ರೆಷರ್ ಬರ್ತಿತ್ತು, ಅದಕ್ಕೆ ನಿಮ್ಮನ್ನು ಹುಡುಕ್ಬೇಕಂತ ಹೊರಟಿದ್ವಿ. ನಿಮ್ಮ ಬಗ್ಗೆ ಗೊತ್ತಿರೋದ್ರಿಂದ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ ಅಷ್ಟೇ. ಅಲ್ಲ ಗೌಡ್ರೆ, ಒಂದು ಉಪ್ಪಿನಕಾಯಿ ಮ್ಯಾಟ್ರು ಇಷ್ಟು ದೊಡ್ಡ ಇಶ್ಯೂ ಆಗತ್ತಂತ ನಂಬಕ್ಕೆ ಆಗ್ತಿಲ್ಲ. ಪೇಪರ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲದರಲ್ಲೂ ಇದೇ ಸುದ್ದಿ. ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. ನಾವು ತುಂಬ ಅಂಗಡಿಗಳಿಗೆ ಡೆಲಿವರಿ ಕೊಟ್ಟಿದ್ದೀವಿ. ಯಾವ ಅಂಗಡಿಯಿಂದನೂ ಕಂಪ್ಲೇಂಟ್ ಇಲ್ಲ. ಬರೀ 2 ಅಂಗಡಿಗಳಿಂದ, ಅದು ನಾನು ಡೆಲಿವರಿ ಕೊಟ್ಟಿರೋ ಅಂಗಡಿಗಳಿಂದ ಮಾತ್ರ ಕಂಪ್ಲೇಂಟ್ ಬಂದಿರೋದು. ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ಬೇಕು ಅಂತಲೇ ಮಾಡ್ತಿದ್ದಾರೆ ಅನ್ನಿಸ್ತದೆ. ನನಗೂ ಅದೇ ಅನುಮಾನ ಗೌಡ್ರೆ. ಇರಲಿ ಬಿಡಿ, ಅದೇನಂತ ನಾನು ವಿಚಾರಿಸ್ತೇನೆ. ಸತ್ಯ ಯಾವಾಗಿದ್ರೂ ಹೊರಗೆ ಬರಲೇಬೇಕು. ಸದ್ಯಕ್ಕೆ ವಿಷಯ ತಣ್ಣಗಾಗಲಿ, ಆಮೇಲೆ ಇದ್ರ ಹಿಂದೆ ಯಾವ್ದಾರು ಅಂತ ನಾನು ಕಂಡುಹಿಡಿತೀನಿ. ಈಗ ನೀವು ನೇರವಾಗಿ ಸ್ಟೇಷನ್ಗೆ ಬಂದಿರೋದು ತುಂಬ ಒಳ್ಳೆಯದಾಯಿತು. ಜನಗಳ ಕೈ ಸಿಕ್ಕಿದ್ರೆ ತುಂಬಾ ಕಷ್ಟ ಆಗಿರೋದು ಕೊಡ್ರೆ. ಪಿ ಸಿ ಬನ್ನಿ ಇಲ್ಲಿ. ಗೌಡ್ರಿಗೆ ಕಾಫಿ ತಂದ್ಕೊಡಿ. ಅದೆಲ್ಲ ಏನೂ ಬೇಡ ಸರ್. ಸಿದ್ದು, ಇನ್ನೂ ಧೈರ್ಯವಾಗಿರಲ್ಲ. ಭಾವನವ ನಾನು ಅದೇನಿದ್ದು ನೋಡ್ಕೋತೀವಿ. ಅಣ್ಣ, ಯಾಕಣ್ಣ ನನ್ನ ಜೀವನದಲ್ಲೇ ಹಿಂಗೆ ನಡೀತದೆ? ನಾನು ಯಾವ ತಪ್ಪು ಮಾಡದೆ ಹೋದ್ರೂ ಎಲ್ಲ ತಪ್ಪುಗಳು ನನ್ನ ಮೇಲೇ ಬರ್ತವೆ. ನನ್ನಿಂದ ಮೇಡಮ್ ಅವರು ಕಷ್ಟ ಅನುಭವಿಸಂಗಾಗೋಯ್ತು. ಸಿದ್ದು, ಬದುಕು ಅಂದ್ರೇ ಹಂಗೇಕಲ್ಲ, ಬಂದಿದ್ದನ್ನು ಸ್ವೀಕರಿಸ್ತಾ ಇರಬೇಕು. ಈಗ ಈ ಚಿನ್ನ ಅದಲ್ಲ, ಅದನ್ನ ನಾವು ಬೆಂಕಿಗೆ ಹಾಕಿದ್ರೆ ಅದ್ರ ಹೊಳಪೇನಾದರೂ ಕಮ್ಮಿ ಆದದೆ. ಹಾಗೆಯ ನೀನೇನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗಿರೋದಕ್ಕೆ ಭಾವನವ್ವ ಇಷ್ಟು ಹೋರಾಟ ಮಾಡ್ತಾ ಇರೋದು. ಏನೂ ಆಗೋದಿಲ್ಲ ಕಲ, ಎಲ್ಲ ಒಳ್ಳೇದಾಯ್ತದೆ, ಆರಾಮಾಗಿರೋ. ಸರಿ ಅಣ್ಣ, ನಾನು ಇಲ್ಲೇ ಇರ್ತೀನಿ. ಮೊದಲು ನೀನು ಮೇಡಮ್ ಅವ್ರ ಹತ್ರಕ್ಕೆ ಹೋಗು. ಅವ್ರು ಸುಮ್ಮನೆ ಒಬ್ಬರೇ ಓಡಾಡ್ತಾ ಇರ್ತಾರೆ. ಸರಿ ಕಲ. ಸಾದ್ರೆ ನಾನೇನು ಬರ್ತೀನಿ. ಹುಷಾರ್ ಕಲ. ಓಕೆ. ಏನು ತಲೆ ಕೆಡಿಸ್ಕೊಬೇಡಿ ಗೌಡ್ರೆ, ನಾವಿದ್ದೀವಿ. ಇವ್ರ ಬಾಯಿಂದ ಹೇಗೆ ಸತ್ಯ ಹೊರಗೆ ಬರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇವರು ನೋಡ್ತಿದ್ರೆ ತಾಯಿನ ಕಳ್ಕೊಂಡಿರೋರ್ ಥರನೇ ಕಾಣಿಸ್ತಿಲ್ಲ. ಅವ್ರನ್ನ ಹುಡ್ಕೋ ಪ್ರಯತ್ನನೂ ಕಡಿಮೆ ಮಾಡಿರೋ ಥರ ಅನ್ನಿಸ್ತಿದೆ. ಬಾಯಿ ಮಾತಲ್ಲಿ ಮಾತ್ರ ಹುಡುಕ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಬಾಯಿ ತೆಗೆದ್ರೆ ಸುಳ್ಳು ಹೇಳೋ ಪ್ರಶಸ್ತಿ ಏನಾದರೂ ಕೊಟ್ಟರೆ ಇವರೇ ಮೊದಲಿರ್ತಾರೆ ಅನ್ಸುತ್ತೆ. ನನ್ನ ಮನೆಯಲ್ಲಿ ನೋಡಿದವ್ರಿಗೂ ವೆಂಕಿ ಅಣ್ಣ ಅವ್ರ ತಾಯಿ ಫೋಟೋ ಇಬ್ಬರು ಒಬ್ಬರೇ ಅಂತ ಅನಿಸ್ತಿದ್ದಾರೆ. ಆದರೆ ಅವ್ರು ಯಾಕೆ ಇಲ್ಲಿದ್ರು? ಅವ್ರಿಗೂ ಇವ್ರಿಗೂ ಏನು ಸಂಬಂಧ ಇಲ್ಲದೆ ಹೋದ್ರು ಅವ್ರನ್ನ ಯಾಕೆ ಅಮ್ಮ ಅಂತ ಕರೀತಿದ್ದಾರೆ? ಇದೆಲ್ಲ ತುಂಬ ನಿಗೂಢ ಅನ್ನಿಸ್ತಿದೆ. ಮೊದಲು ಈ ಸತ್ಯನ ತಿಳ್ಕೊಳ್ಳೇಬೇಕು. ಹೇಗೆ ತಿಳ್ಕೊಳ್ಳೋದು, ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾನು ಕೊಡೋ ಮಾತ್ರೆಗಳನ್ನು ರೆಗ್ಯುಲರ್ ಆಗಿ ತಗೊಳ್ಳಿ. 1 ವಾರ ಬಿಟ್ಟು ಮತ್ತೆ ಆನ್ಲೈನ್ ಕೌನ್ಸಿಲಿಂಗಿಗೆ ಬನ್ನಿ, ಓಕೆನಾ? ಟೇಕ್ ಕೇರ್. ಹಲೋ, ಹೂ ಇಸ್ ದಿಸ್? ಹಲೋ ಸರ್, ನಮಸ್ತೆ. ನಾನು ಜಾಹ್ನವಿ ಅಂತ, ನಿಮ್ಮ ಸ್ಟೂಡೆಂಟು. ಜಾನ್ವಿ ಅಂದರೆ ಸಿಂಗರ್ ಜಾನ್ವಿನಾ? ಹಾಂ ಹೌದು ಸರ್, ನಾನೇ. ನೀನು ಬರೀ ಸ್ಟೂಡೆಂಟ್ ಅಲ್ಲ, ನನ್ನ ಬೆಸ್ಟ್ ಸ್ಟೂಡೆಂಟ್. ಎಲ್ಲರೂ ನನ್ನ ಕ್ಲಾಸು ಬೋರ್ ಅಂತ ಹೊರಗೆ ಉಳಿದಾಗ ನೀನು ಒಂದೇ ಒಂದು ಕ್ಲಾಸ್ನು ಮಿಸ್ ಮಾಡದೆ ಅಟೆಂಡ್ ಮಾಡ್ತಾ ಇದ್ದೆ. ಸರ್, ನನಗೆ ಯಾವಾಗಲೂ ನಿಮ್ಮ ಕ್ಲಾಸಸ್ ಅಂದರೆ ತುಂಬ ಇಷ್ಟ ಇರ್ತಿತ್ತು. ಗುಡ್. ಈಗ ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಐ ಆಮ್ ಆಲ್ಸೋ ಫೈನ್ ಜಾನ್ವಿ. ಇಷ್ಟು ವರ್ಷ ಆದಮೇಲೆ ಜ್ಞಾಪಿಸ್ಕೊಂಡಿದ್ಯಾ? ಏನು ವಿಷಯ? ಅದು ಸರ್, ನಿಮ್ಮ ಹತ್ರ ಏನೋ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ಅದೇನು ಅಂತ ಹೇಳಮ್ಮ. ಫೋನಲ್ಲೆಲ್ಲ ಹೇಳೋಕ್ಕಾಗಲ್ಲ ಸರ್. ನೀವು ಎಲ್ಲಿದ್ದೀರಾ ಅಂತ ಹೇಳಿ, ನಾನು ಅಲ್ಲೇ ಬಂದು ಭೇಟಿ ಮಾಡ್ತೀನಿ. ಸರಿ, ನನ್ನ ಆಫೀಸ್ಗೆ ಬಂದುಬಿಡು, ನಾನು ಲೊಕೇಶನ್ನ ಶೇರ್ ಮಾಡ್ತೀನಿ. ಶೋರ್ ಸರ್, ಥ್ಯಾಂಕ್ ಯು ಸೋ ಮಚ್.
ಸುಭಾಷ್ ಅವರೇ ನಮಸ್ಕಾರ. ನನಗೊಂದು ಬಾಟಲ್ ಲಲಿತಾ ಉಪ್ಪಿನಕಾಯಿ ಕೊಡ್ತೀರಾ? ಏನು ಮೇಡಮ್, ನೀವು ಕೊಟ್ಟು ಉಪ್ಪಿನಕಾಯಿನೇ ನೀವು ದುಡ್ಡು ಕೊಟ್ಟು ತಗೋತಿದ್ದೀರಾ? ಅದು ಇದರಿಂದ ಒಂದು ಕೆಲಸ ಆಗಬೇಕಿತ್ತು, ಅದಕ್ಕೇನೆ. ಅಂದಾಗೆ ಬೇರೆ ಯಾರಾದರೂ ಕಸ್ಟಮರ್ ನಮ್ಮ ಉಪ್ಪಿನಕಾಯಿ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಚಾನ್ಸೇ ಇಲ್ಲ ಮೇಡಮ್, ನಿಮ್ಮ ಉಪ್ಪಿನಕಾಯಿಗೆ ತುಂಬ ಡಿಮ್ಯಾಂಡ್ ಇದೆ. ಇವತ್ತು ಸಂಜೆನೇ ನಂಗೆ ಒಂದು 100 ಬಾಟ್ಲ್ ಉಪ್ಪಿನಕಾಯಿ ಕೊಡಿ, ನಾನು ನಿಮ್ಗೆ ಅಡ್ವಾನ್ಸ್ ಕೊಟ್ಬಿಡ್ತೀನಿ. ಇವತ್ತು ಸಂಜೆನೆ ಹುಡುಗರ ಹತ್ರ ಕಳಿಸ್ಕೊಡ್ತೀನಿ. ಅಲ್ಲ ಭಾನುವ, ನಾವು ಮೊದಲು ಹೋಗಿದ್ದ ಅಂಗಡಿಯವರು ಹಿಂಗೆ ಹೇಳಿದ್ರು, ಇವರು ಹಿಂಗೆ ಹೇಳ್ತಾವ್ರೆ. ನಿಮ್ಮ ಉಪ್ಪಿನಕಾಯಿ ತುಂಬ ಡಿಮ್ಯಾಂಡ್ ಅದೇ, ಇನ್ನೂ 100 ಬಾಟ್ಲು ಬೇಕು ಅಂತವ್ರೆ. ಇದೆಲ್ಲ ಕೇಳ್ತಾ ಇದ್ರೆ ನಂಗೆ ಏನು ಆಯ್ತದೆ ಅಂತಲೇ ಅರ್ಥ ಆಯ್ತಲ್ಲ ಕಣವ. ಹೌದು ಭಾವ, ಎಲ್ಲ ಅಂಗಡಿಗಳಲ್ಲೂ ಈ ಸಮಸ್ಯೆ ಇಲ್ಲ. ಯಾವುದೋ 1-2 ಅಂಗಡಿನಲ್ಲಿ ಮಾತ್ರ ಈ ಸಮಸ್ಯೆ ಇದೆ. ಅದು ಅಲ್ಲದೆ ಸಿದ್ದು ಅವ್ರು ಹೋಗಿ ಡೆಲಿವರಿ ಮಾಡೋ ಅಂಥ ಅಂಗಡಿನಲ್ಲೇ ಈ ಸಮಸ್ಯೆ ಇದೆ ಅಂದರೆ ಯಾರೋ ಬೇಕು ಅಂತ ಅವ್ರ ಹೆಸರು ಹಾಳು ಮಾಡೋಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಹೇಳಿರೋದಕ್ಕೆವ ನೀವು ಹೇಳ್ದಂಗೆ 2 ಅಂಗಡಿಯಲ್ಲಿ ಸ್ಯಾಂಪಲ್ ತರಕ್ಕೆ ಹೋಗಿದ್ದೆ. ಆದರೆ ಆ ಅಂಗಡಿಗಳಲ್ಲಿ ನಮ್ಮ ಉಪ್ಪಿನಕಾಯಿಗೆ ಡಿಮ್ಯಾಂಡು. ನೋಡಿದ್ರಾ ಭಾವ, ಎಲ್ಲ ಅಂಗಡಿಗಳಲ್ಲೂ ನಮ್ಮ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಇನ್ನೂ ಬೇಕು ಅಂತ ಹೇಳ್ತಿದ್ದಾರೆ ಹೊರತು ಯಾರೂ ಕಂಪ್ಲೇಂಟ್ ಮಾಡಿಲ್ಲ. 1-2 ಅಂಗಡಿನಲ್ಲಿ ಮಾತ್ರ ಪ್ರಾಬ್ಲಮ್ ಆಗಿರೋದು. ಒಂದು ಕೆಲಸ ಮಾಡಮ್ಮ ಭಾನುವ, ಈ ಕಂಪ್ಲೇಂಟ್ ಬಂದಿರೋ ಅಂಗಡಿ ತಕ್ಕ ಹೋಗುಮ, ಅಲ್ಲಿ ಹೋಗಿ ವಿಚಾರಿಸಿದ್ರೆ ಗೊತ್ತಾಯ್ತದೆ ಕಣವ, ಅದು ಯಾವ ಬೊಡ್ಡೆ ಇದೆ ನಮ್ಮ ಉಪ್ಪಿನಕಾಯಿನ ಎಕ್ಸ್ಚೇಂಜ್ ಮಾಡ್ದ ಅಂತ. ಇಲ್ಲ ಭಾವ, ಇಂಥ ಸಮಯದಲ್ಲಿ ನಾವು ಹೋಗೋದು ತಪ್ಪಾಗುತ್ತೆ. ನೀವೇ ಅಂಗಡಿಗೆ ಹೋಗಿ 1-2 ಡಬ್ಬ ತೊಗೊಂಬನ್ನಿ. ಇದನ್ನ ಟೆಸ್ಟ್ ಮಾಡಿದ್ರೆ ನಮ್ಮ ಪ್ರಾಡಕ್ಟಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಸರಿಯಾಗಿ ಗೊತ್ತಾಗುತ್ತೆ. ಸೂಪರ್ ರೆಡಿ ಅದಕ್ಕೆವ. ಹಾಂ ಲೇ ಹೋಗ್ಲಾ, 1-2 ಬಾಟ್ಲ್ ಎಸ್ಕೊಂಬರ್ಲಾ. ಅದು ಯಾವ ಬೊಡ್ಡೆ ಇದೆ ನನ್ನ ತಮ್ಮನ ಹೆಸರು ಕಳಂಕ ಬೆಳೆದನು ನಾನು ನೋಡೇ ಬಿಡ್ತೀನಿ. ಸರಿ ಮರಿ ಕೊಟ್ರೆ ಈಗಲೇ ಹೋಯ್ತೀನಿ. ನನ್ನ ಮಕ್ಕಳು ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಓಲ ಅವ್ವ ಬನ್ನಿ. ಇಷ್ಟೆಲ್ಲ ಆಗಿದೆಯೇನಪ್ಪ? ಹೌದು ಸರ್, ಹೇಗಾದರೂ ಮಾಡಿ ನಿಜ ಏನು ಅಂತ ಅವ್ರ ಬಾಯಿಂದ ತಿಳ್ಕೊಬೇಕು. ಅದು ಹೇಗೆ ಮಾಡೋದು ಅಂತ ಗೊತ್ತಾಗದೆ ನಿಮ್ಮ ಹತ್ರ ಬಂದಿದ್ದೀನಿ. ನೀವೇ ಏನಾದರೂ ದಾರಿ ತೋರಿಸ್ಬೇಕು ಸರ್. ನಿಮ್ಮ ಗಂಡನ ಬಾಯಿಂದ ಸತ್ಯ ಬಾಯಿ ಬಿಡಿಸೋದಕ್ಕೆ ಇರೋದು ಒಂದೇ ಮಾರ್ಗ, ಹಿಪ್ನಾಟಿಸಮ್. ಅವನನ್ನು ಸಂಮೋಹನಗೊಳಿಸಿದ್ರೆ ಅವನ ಮನಸ್ಸಲ್ಲಿರೋ ಸತ್ಯ ಎಲ್ಲ ಆಚೆ ಬರುತ್ತೆ.